ಸರ್ ನಂಗೆ 65 ವರ್ಷ, ನಮ್ಮ ಇಬ್ರು ಅಕ್ತಿರ್ಗೂ ಮೂಳೆ ಮುರಿದು ಬೆಡ್ ರಿಡನ್ ಆಗಿದ್ರು. ನನಗೆ ಮೂಳೆ ಮುರಿಬಾರ್ದು ಸರ್, ಹಂಗೇನಾದ್ರು ಇದ್ರೆ ಮಾಡಿ ಸರ್. ಸರಿಯಾದ ಕ್ವಶನ್ ಕೇಳಿದೆ ಅಮ್ಮ ನೀವು. ಸ್ನೇಹಿತರೆ ಏನಂತ ಗೊತ್ತಾ, 65 ಆದ್ಮೇಲೆ 3ರಲ್ಲಿ ಒಬ್ರು ಫ್ರಾಕ್ಚರ್ ಆಗುತ್ತೆ, ಬರ್ದಿಟ್ಕೊಳ್ಳಿ. ಗಂಡ್ಮಕ್ಳು ಈ ವಿಷಯದಲ್ಲಿ ಸ್ವಲ್ಪ ಲಕ್ಕಿ, 75-80ವರೆಗೂ ಸ್ವಲ್ಪ ಕಡಿಮೆ ಪ್ರಮಾಣ ಫ್ರಾಕ್ಚರ್ ಆಗೋದು. ಬಟ್ ಹೆಣ್ಣು ಮಕ್ಕಳಲ್ಲಿ ಬಹಳ ಫ್ರೀಕ್ವೆಂಟ್ ಆಗಿ ಫ್ರಾಕ್ಚರ್ಸ್ ಆಗುತ್ತೆ. ಏಕೆ ಅಂತಂದ್ರೆ ಅವರಲ್ಲಿ ಮುಟ್ಟು ಅನ್ನೋದೊಂದು ನಿಂತ ತಕ್ಷಣ ಈಸ್ಟ್ರೋಜನ್ ಅಂತಕ್ಕಂಥ ಸಪೋರ್ಟ್ ಕೊಡ್ತಾ ಇರುತ್ತೆ 45-50 ವರ್ಷದವರೆಗೂ ಮೂಳೆ ಗಟ್ಟಿಯಾಗಿರಕ್ಕೆ. ಬಟ್ ನಿಂತ ತಕ್ಷಣ ಮೂಳೆನ ಸವಿಯೋದು ಮತ್ತೆ ಮೂಳೆ ರಕ್ಷಿಸ್ಕೊಳ್ತಕ್ಕಂಥ ಕೆಪಾಸಿಟಿ ಹೋಗ್ಬಿಡುತ್ತೆ ಹೆಣ್ಮಕ್ಳಲ್ಲಿ. ಅವಾಗ ಏನಾಗುತ್ತೆ, ಮೂಳೆ ವೀಕ್ ಆಗುತ್ತೆ. ಅದನ್ನೇ ನಾವೇನಂತೀವಿ, ಆಸ್ಟಿಯೋಪೊರೋಸಿಸ್ ಅಂತೀವಿ. ಇದ್ಯಾರನ್ನೂ ಬಿಡಲ್ಲ, ಇದು ಒಂಥರ ಸೈಲೆಂಟ್ ಕಿಲ್ಲರ್. ಏನ್ ಪ್ರಿವೆನ್ಷನ್ ಅಂತಂದ್ರೆ, ಒಂದು ಬೀಳ್ದಂಗ್ ನೋಡ್ಕೊಳ್ಳೋದು, ಇದು ಸಿಂಪ್ಲೆಸ್ಟ್. ಏನು, ಆಂಟಿ ಸ್ಕಿಡ್ ಮ್ಯಾಟ್ರೆಸ್ ಹಾಕೊಳ್ಳೋದು, ದೊಡ್ಡವ್ರು ಮಲ್ಕೊಂಡಿರೋ ಕಡೆಯಲ್ಲಿ ಒಳ್ಳೆ ಲೈಟ್ ಹಾಕಿ. ಸೆಕೆಂಡ್ ಒನ್ ಈಸ್ ಏನಪ್ಪಾ, ಆಹಾರ, ಕ್ಯಾಲ್ಸಿಯಂ, ವೈಟಮಿನ್ ಡಿ, ಇವೆಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಸೇವಿಸೋದು. ಮೂರನೇದೇನಪ್ಪಾ ಅಂತಂದ್ರೆ, ಡೆಫಿನೆಟ್ ಆಸ್ಟಿಯೋಪೊರೋಸಿಸ್ ಇರೋರಿಗೆ ಇಂಜೆಕ್ಷನ್ಸ್ ಬರ್ತವೆ. ಸಿಂಪಲ್ ಸೊಲ್ಯೂಷನ್, ದೇರ್ ಆರ್ ವ್ಯಾಕ್ಸಿನ್, ಇಂಜೆಕ್ಷನ್ಸ್ ಫಾರ್ ದಿ ಆಸ್ಟಿಯೋಪೊರೋಸಿಸ್. ಅದು ಇಯರ್ಲಿ ಒನ್ಸ್ ಬರುತ್ತೆ, 6 ಮಂತ್ಸ್ಲಿ ಒನ್ಸ್ ಬರುತ್ತೆ. ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ, ಬೋನ್ ರಕ್ಷಣೆ ಮಾಡ್ತವೆ, ಫ್ರಾಕ್ಚರ್ ಅದನ್ನ ಪ್ರಿವೆಂಟ್ ಮಾಡ್ತವೆ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮೂಳೆ ಮುರಿಯೋದು ಖಂಡಿತ. ಏನಾಗುತ್ತೆ ಅಂದ್ರೆ, ಈ ತರ ಇರ್ತಕ್ಕಂತಹ ಮೂಳೆ ಆಮೇಲೆ ಏನಾದ್ರು ಆಸ್ಟಿಯೋಪೊರೋಸಿಸ್ ಆದ್ಮೇಲೆ 65-75 ವರ್ಷಕ್ಕೆ ಈ ತರ ಟೊಳ್ ಕಾಣುತ್ತೆ. ಟೊಳ್ ಕಾಣಾದ್ಮೇಲೆ ಏನಾಗುತ್ತೆ, ಈ ತರ ಟಪ್ ಅಂತ ಮುರಿಯುತ್ತೆ. ಅದು ಹಿಪ್ ಫ್ರಾಕ್ಚರ್ಸ್ ವೆರಿ ಕಾಮನ್. ಒಂದ್ಸತಿ ಹಿಪ್ ಫ್ರಾಕ್ಚರ್ ಆಯ್ತು ಅಂದ್ರೆ ಬೆಡ್ ರಿಡನ್, ಟಾಯ್ಲೆಟ್ ಬಾತ್ರೂಮ್ ಹೋಗಕ್ಕಾಗಲ್ಲ. ಸೊ ಆದಷ್ಟು ಆಸ್ಟಿಯೋಪೊರೋಸಿಸ್ ನೆಗ್ಲೆಕ್ಟ್ ಮಾಡಬೇಡಿ. ಅದೇ ತರ ನಾನು ಹೇಳ್ತಕ್ಕಂತಹ ಪ್ರಿಕಾಷನರಿ ಮೆಜರ್ಸ್ ಕೂಡ ತಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.